ಚಿನ್ನದ ಜಿಲ್ಲೆ ಗಡಿನಾಡು ಗಡಿಭಾಗ ಎಂಬ ಹಣೆಪಟ್ಟಿಗಳು ಇದ್ದರೂ ಸಹ ಅದ್ಯಾಕೋ ಏನೋ ಕೋಲಾರ ಜಿಲ್ಲೆಯ ಹಲವು ಭಾಗಗಳು ಇನ್ನೂ ಸಹ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದ್ದಾವೆ. ಅದರಲ್ಲೂ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಅವ್ಯವಸ್ಥೆಗಳು ತಾಂಡವವಾಡ್ತಾ ಇದ್ದಾವೆ. ಮೂಲಭೂತ ಸೌಕರ್ಯಗಳು ಸಿಗದೆ ಇಲ್ಲಿನ ಜನತೆ ದಿನ ನರಕ ನೋಡುವಂತಾಗಿದೆ. ಜೊತೆಗೆ ಈ ಸಮಸ್ಯೆಯಿಂದ ಹಾಳಾಗಿದ್ದು ಇದರಿಂದ ಹಲವು ಕಾಯಿಲೆಗಳು ಹರಡ್ತಾ ಅಂತ ಸಹ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಶಸ್ತಿ ಪುರಸ್ಕೃತರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ತವರೂರಾದ ಈ ಗ್ರಾಮದಲ್ಲಿ ಮಾಸ್ತಿಯವರ ಕುಟುಂಬಕ್ಕೂ ಸಹ ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಅಂದ್ರೆ ನೀವು ನಂಬಲೇಬೇಕು. ಅವರ ನಿಧನದ ನಂತರ ಅವರ ಹತ್ತಿರದ ಸಂಬಂಧಿಗಳು ಈ ಗ್ರಾಮದಲ್ಲೇ ಇದ್ದು ಅಂತಹ ಮಹಾನ್ ಕವಿಯ ಕುಟುಂಬಕ್ಕೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದಿರುವುದು ಶೋಚನೀಯ ಸಂಗತಿಯಾಗಿದೆ. ಮಾಸ್ತಿ ಅನ್ನೋ ಗ್ರಾಮದ ಹೆಸರು ವೆಂಕಟೇಶ ಅಯ್ಯಂಗಾರ್ ಅವರಿಂದಲೇ ಖ್ಯಾತಿಯಾಯಿತು ಅನ್ನೋದನ್ನ ಯಾರೂ ಸಹ ಅಲ್ಲಗಳೆಯುವುದಕ್ಕೆ ಆಗೋದಿಲ್ಲ. ಮಾಸ್ತಿ ಅನ್ನೋ ಹೆಸರನ್ನ ವಿಶ್ವಮಟ್ಟದಲ್ಲಿ ಮೆರೆಸಿ ಇತಿಹಾಸದ ಪುಟಗಳಲ್ಲಿ ಸಾಹಿತ್ಯದ ಚರಿತ್ರೆಯಲ್ಲಿ ಶಾಶ್ವತವಾಗಿ ಅಚ್ಚಳಿಯದೆ ಉಳಿಯುವಂತೆ ಮಾಡಿದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಅನ್ನೋದು ಸತ್ಯ. ಆದರೆ ಇದೀಗ ಅಂತಹ ಗ್ರಾಮದಲ್ಲೇ ಇಂತಹ ಸಮಸ್ಯೆಗಳು ಇರೋದು ನಾಚಿಕೆಗೇಡು ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಇದೇ ವಿಚಾರವಾಗಿ ಮಾತನಾಡಿದ ಮಾಸ್ತಿ ವೆಂಕಟೇಶ್ ರವರ ಕುಟುಂಬದ ಕಸ್ತೂರಮ್ಮನವರು, ನಮ್ಮದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕುಟುಂಬ. ನಮಗೆ ಇಲ್ಲಿ ನೀರಿನ ಸಮಸ್ಯೆ ಹಾಗೂ ಚರಂಡಿಯ ಸಮಸ್ಯೆ ಬಹಳ ಇದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹೇಳಿ ಸಾಕಾಯ್ತು. ಒಬ್ಬರೂ ಸಹ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ದೂರು ಹೇಳಿದ್ರೆ ಕೋಪ ಮಾಡ್ಕೋತಾರೆ. ನಮಗಂತೂ ಬಹಳ ಸಮಸ್ಯೆ ಆಗಿದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಇದೇ ಗ್ರಾಮದಲ್ಲಿ ನಮ್ಮ ಮುಂದಿನ ಮನೆಯಲ್ಲೇ ಜೀವನ ಮಾಡಿದವರು. ಅವರು ನಮಗೆ ತೀರಾ ಹತ್ತಿರದ ಸಂಬಂಧಿ ಆಗಬೇಕು. ನಂತರ ಅವರು ಬೇರೆ ಕಡೆ ಮನೆ ಮಾಡಿಕೊಂಡು ಹೋದ್ರು. ಆದ್ರೆ ಅವರ ಸ್ವಂತ ಊರು ಮಾಸ್ತಿ ಗ್ರಾಮವೇ ಆಗಿದೆ ಅಂತ ಹೇಳಿದ್ದಾರೆ. ನಂತರ ಗ್ರಾಮಸ್ಥರು ಮಾತನಾಡಿ, ಈ ಗ್ರಾಮದಲ್ಲಿ ಯಾರೂ ಶ್ರೀಮಂತರಿಲ್ಲ, ಎಲ್ಲರೂ ಬಡವರೇ ಆಗಿದ್ದಾರೆ. ಹೆಂಚಿನ ಮನೆಗಳು, ಶೀಟ್ ಮನೆಗಳು ಇಲ್ಲಿ ಇದ್ದಾವೆ. ಮಕ್ಕಳು ಕಾಯಿಲೆಗೆ ತುತ್ತಾಗಿ ಆಸ್ಪತ್ರೆಗೆ ಸೇರುತ್ತಿದ್ದಾರೆ. ಇಲ್ಲಿರುವ ಚರಂಡಿಗಳಿಂದ ಸೊಳ್ಳೆ ತಿಗಣೆಗಳ ಕಾಟ ಹೆಚ್ಚಾಗಿದೆ. ಶುಚಿತ್ವ ಇಲ್ಲದಿರೋದ್ರಿಂದ ರೋಗಗಳು ಬೇಗ ಹರಡ್ತಾ ಇದ್ದಾವೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಈ ಸಮಸ್ಯೆಗಳು ಬಗೆಹರಿದಿಲ್ಲ ಅಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಬ್ಬರು ಬರಲ್ಲ ಮಾಡೋಕ್ಕೆ. ಅದು ಸೈಟು ಅವ್ರದ್ದು, ಅವ್ರು ಮಾಡಿಸ್ಕೋಬೇಕು. ಯಾರು ಮುಂದಿನ ಮಾಡಿಸೋರು ಮಾಡಿಬಿಟ್ರು ಅವರು, ನಮ್ಮ ಬಾದು ಅವರು. ಅದು ಕೇಸರಿಗೆ ಅದು ಅವ್ರ ಪಡ ಇದು ಇವ್ರಿಗೆ ಬೇಕ್ರಿ ಅವ್ರಿಗೆ. ಹಾಂ, ಎಷ್ಟು ಹೇಳ್ತಾ ಇದ್ದೀನಿಪ್ಪ, 50 ರೂಪಾಯಿ ಕೊಡ್ತೀನಿ ಮಾಡ್ರು ಅಂದರೆ ಒಬ್ಬರು ತಿರ್ಗಿ ಅಲ್ಲ. ಅವ್ರು ಇನ್ನೂ ಸರಿಯಾಗಿದ್ದಾರೆ ಪಂಚಾಯತಿ ಅವರು. ಮಾತು ಕೇಳಲ್ಲ ಅವರು. ಸಾರ್ ನೀರು ಬರಲ್ಲ ಸಾರ್. ಅಷ್ಟೇ. ಎಷ್ಟು ಜನ ಆಯ್ತು ಬಂದು? ಹಾಂ, ಎಷ್ಟು ಜನ ಆಯಿತು? ಏನ ನೀರು ಬಿಟ್ಟು? ನೀರು ಬಂದು 15 ದಿವಸ ತೋರಿಸ್ತೀನಿ ಬನ್ನಿ. ತೊಟ್ಟಿ ನಮ್ಮ ಮನೆ ತೋರಿಸ್ತೀನಿ ಬನ್ನಿ. ಆ ಕಡೆ ಒಂದು ಎಷ್ಟು ಕೇಳ್ಕೊಡ್ತೇನೆ. ಹುಷಾರಿಲ್ಲ ನನಗೆ, ಬೋರಲ್ಲಿ ತರ್ತಾ ಇದ್ದೀನಿ. ಇವ್ರಿಗೆಲ್ಲ ತುಂಬ್ಕೊಂಡು ಹೋಗ್ತಾ ಇದೆ. ನಮ್ಮ ಮನೆಗೆ ಮತ್ತೆ ನೀರು ಬರ್ತಾಯಿಲ್ಲ. ಕಲೆಕ್ಷನ್ ಅದೇನಾಗಿದೆ, ಆ ಕಲಿಮ್ಗೆ ಹೇಳಿದರೆ ಜಗಳಕ್ಕೆ ಬರ್ತಾರೆ ಅವರು. ಹಾಂ, ಹೋಗಿ ಪಂಚಾಯತಿ ಆಫೀಸಲ್ಲಿ ಕಂಪ್ಲೇಂಟು ಕೊಟ್ಬಿಟ್ಟು ಬಂದೆ ನಾನು. ಆ ಮೋಹನ್ಗೂ ಹೇಳಿದ್ರೆ ಕಿವಿ ಮೇಲೇ ಹಾಕ್ಕೊಳ್ಳಲ್ಲ ಮೋಹನು. ಏನಾದರೂ ಕೋಪಿಸ್ಕೊಳ್ತಾರೆ, ಚಾಡಿಗಳು ಹೇಳ್ಬೇಡ ನೀವು ಅಂತ. ಇರೋ ಮಾತು ಹೇಳಿದ್ರೆ ಚಾಡಿ ಹೇಳ್ತೀವಿ ಅಂತ. ಈ ಮಾಸ್ತಿ ವೆಂಕಟೇಶ್ ಹಾಂ, ಸ್ವಂತ ಸಂಬಂಧಿಕರ. ನಮ್ಮ ಅಕ್ಕ ಬಾವನಿಗೆ ಎಲ್ರಿಗೂ ಸಂಬಂಧನೇ. ನಾವು ಸ್ವಂತ ಅವ್ರ ಮಗಳನ್ನೇ ನಮ್ಮ ಅತ್ತೆ ಮಗನಿಗೆ ಕೊಟ್ಟಿದ್ದು. ನಮ್ಮ ತಂದೆ ಇಲ್ಲೇ ಇದ್ದಿದ್ದಪ್ಪ ಅವರಲ್ಲಿ, ನಮ್ಮ ಮನೆ ಎದುರುಗಡೆ. ಆಮೇಲೆ ಹೊರಟೋರು ಅವರು ಊರು ಬಿಟ್ಟು. ನಮ್ಮ ಮನೆಗಳೆಲ್ಲ ವಾರಾನ ತಿನ್ಕೊಂಡು, ಶಾನ್ಬಾಗು ನಮ್ಮ ಅಪ್ಪ ಎಲ್ಲ ತಿನ್ಕೊಂಡು ಹೊರಟೋರು. ಅಲ್ಲಿ ಸೆಟ್ಲಾಗೋಗ್ಬಿಟ್ಟು ಇದಾಯ್ತು ಅವರು. ನಾವೊಬ್ಬರು ಎಷ್ಟು ಒಳ್ಳೆ ಮಾತನ್ನೇ ನಾನು ಇಟ್ಕೊಂಡು ಇವತ್ತಿಗೆ ಆಗಿದೆ ಹೇಳ್ತಾ ಇದ್ದೀನಿ. ಯಾರು ಕಿವಿ ಮಾತು ಹೇಳ್ಕೊಂಡು ನೀನೇ ಮಾಡಿಕೊಡ್ತಾರೆ ಇವಾಗ. ಹಂಗಿದೆ ಮುಂಚಿನಾಗಿಲ್ಲಪ್ಪ. ಕಸ್ತೂರಮ್ಮ. ಏನೇನು ಕಾಯಿಲೆ ಬಂದಿದ್ದೀಗ ಮಕ್ಕಳಿಗೆ? ಹಾಸ್ಪಿಟಲ್ ಚೆನ್ನಾಗಿದೆ, ಇಲ್ಲಿ ಮಾಸ್ತಿ ಹಾಸ್ಪಿಟಲ್ ಚೆನ್ನಾಗಿದೆಯಾ? ನೋಡಿ, ಇದು ನೀರು ಆ್ಯಕ್ಚುಲಿ ಡೌನ್ ಹಿಂಗಿರೋದು. ಆ ಕಡೆ ಹೋಗ್ಬೇಕಾಗಿತ್ತು, ಬಂದ್ ಮಾಡಿ ಏನು ಮಾಡಿಲ್ಲ. ಇದು ಚರಂಡಿ ಗಲೀಜ್ ನೋಡಿದ್ರೆ ಹಿಂಗೆ ಆಯ್ತಾ. ಯಾರು ಕಿವಿಗೆ ಹಾಕ್ಕೊಂತ ಇಲ್ಲ. ಯಾರು ಹೇಳಿದ್ರು ಬರಲ್ಲ ಟೈಮ್ಕ. ಇಲ್ಲಿ ಸೊಳ್ಳೆಗಳು, ಕಾಯಿಲೆಗಳು ಏನು ಕ್ಲೀನೇ ಮಾಡಲ್ಲ ಸರಿಯಾಗಿ. ಇದೆಲ್ಲ ಆಗ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನಕ್ಕೆ ಹೇಳಿದ್ರು ಯಾರು ಏನು ತಲೆ ಕೆಡಿಸ್ಕೊತಾ ಇಲ್ಲ. ನಾವು ಪಂಚಾಯತಿ ಅವ್ರಿಗೆ ಕ್ಲೀನ್ ಮಾಡ್ತಾರೆ, ಹೇಳ್ತಾರೆ, ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಿ.
ನೋಡ್ರಿ ಈ ಕಸ ಕಡ್ಡಿ ಎಲ್ಲ ನೋಡ್ರಿ ಈ ಥರ ಎಲ್ಲ ಏನು ಬೆಳ್ಕೊಂಡಿದೆ ಇಲ್ಲೆಲ್ಲ ಸೊಳ್ಳೆಗಳು ಅದು ಇದೆಲ್ಲ ಜಾಸ್ತಿ ನೋಡ್ರಿ ಅಲ್ಲಿ ಸಗಣಿ ಗೊಬ್ಬರ ಅದೆಲ್ಲ ಹಾಕ್ತಾರೆ ವಿಪರೀತ ಸೊಳ್ಳೆ ಬರ್ತದೆ ಇಲ್ಲಿ ವಿಪರೀತ ಸೊಳ್ಳೆ ಇವಾಗ ಇಲ್ಲಿ ಒಂದು 10 ತಿಪ್ಪೆಗಳು ಹಾಕ್ಕೊಂಡಿದ್ದಾರೆ ಇದರಲ್ಲಿ ಬರೋ ಸೊಳ್ಳೆಗಳು ಎಲ್ಲಿ ಮಾಸಿನಲ್ಲೆಲ್ಲ ಅಷ್ಟು ಸೊಳ್ಳೆಗಳು ಬರ್ತದೆ ಇನ್ನು ಈ ಕಡೆ ಎದುರುಗಡೆ ಅಂತೂ ಸಿಕ್ಕದವ್ರು ಈ ಊರಲ್ಲಿರೋರೆಲ್ಲ ಕಸ ತಗೊಂಡು ಬಂದು ಇಲ್ಲೇ ಹಾಕ್ತಾರೆ ನಾವು ಅವ್ರಿಗೆಲ್ಲ ಹೇಳ್ತಾನೆ ಇದ್ರಿ ಇಲ್ಲಿ ಹಾಕ್ಬೇಡ್ರಪ್ಪ ನಾವು ಇಲ್ಲಿ ವಾಸ ಇದ್ದೀರಿ ಇಲ್ಲೆಲ್ಲ ನಮ್ಮ ಕಾಯಿಲೆಗಳು ಕಸಾಲೆಗಳೆಲ್ಲ ಬರ್ತದೆ ಇದನ್ನೆಲ್ಲ ಮನೆ ಒಳಗೆ ಕಸ ಒಳಗೆ ಬರ್ತದೆ ಗಾಳಿ ಬಂದರೆ ಅಂತ ಹೇಳ್ತಾನೆ ಇದ್ದೀರಿ ಅವ್ರು ಯಾರೂ ತಲೆನೇ ಕೆಡಿಸ್ಕೊಳ್ತಾ ಇದ್ರು. ಈಗ ಈ ಚರಂಡಿನೆಲ್ಲ ಕ್ಲೀನ್ ಮಾಡಿ ಎಷ್ಟು ದಿನ ಆಯ್ತು? ಈ ಚರಂಡಿಗಳು ಜಾತ್ರೆ ವರ್ಷಕ್ಕೊಂದ್ಸಲ ಜಾತ್ರೆ ಬಂದಾಗ ಕ್ಲೀನ್